ದರ್ಶನ್ ಜಾಮೀನು ರದ್ದಾಗಬೇಕು ಅಂತ ಕೋರಿ ಪೊಲೀಸರು ಮೇಲ್ಮನವಿಯನ್ನು ಕೊಟ್ಟಿದ್ದರು. ಜಾಮೀನು ರದ್ದತಿಗೆ 7 ಕಾರಣಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಯಾಕೆ ದರ್ಶನ್ ಅಂಡ್ ಟೀಮ್ಗೆ ಜಾಮೀನು ರದ್ದು ಮಾಡಬೇಕು ಅಂತ 7 ರೀಸನ್ಸನ್ನು ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ಇದೆ ಸುಪ್ರೀಂ ಕೋರ್ಟ್ನ ಮುಂದೆ. ಏನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಮೇಲ್ಮನವಿಯಲ್ಲಿ ಉಲ್ಲೇಖ ಆಗಿರೋದು? 7 ಕಾರಣಗಳನ್ನು ಕೊಟ್ಟಿದೆ. ಪವಿತ್ರ ಗೌಡ, ದರ್ಶನ್, ಜಗದೀಶ್, ಅನುಕುಮಾರ್, ನಾಗರಾಜ, ಲಕ್ಷ್ಮಣ್, ಪ್ರದೋಷ್ ಜಾಮೀನು ರದ್ದಾಗಬೇಕು ಅಂತ ಹೇಳಿರೋದು ಇವರು. ಕಾರಣ ಇಷ್ಟೇನೆ ಇಲ್ಲಿ. ಕಾರಣ ನಂಬರ್ 1, ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಕ್ಷಿ ತಿರುಚುವ ಸಾಧ್ಯತೆ ಇದೆ. ಪ್ರಭಾವಿಗಳವರು, ಖ್ಯಾತನಾಮರು, ಅವ್ರಿಗೆಲ್ಲ ರೀತಿಯ ಬಲನೂ ಇರುತ್ತೆ, ಶಕ್ತಿ ಇರುತ್ತೆ. ಹಾಗಾಗಿ ಸಾಕ್ಷಿಗಳನ್ನೇ ಉಲ್ಟಾ ಹೊಡೆಸ್ಬಿಡ್ತಾರೆ ಇವರು. ನೋಡೇ ಇಲ್ಲ ಅನಿಸ್ಬಿಡ್ತಾರೆ, ಆಗೇ ಇಲ್ಲ ಅಂತ ಅನಿಸ್ಬಿಡ್ತಾರೆ ಅಂತ ಚಾನ್ಸಸ್ ಇದೆ. ಹಾಗಾಗಿ ಇವರಿಗೆ ಬೇಲ್ ರದ್ದು ಮಾಡಿಬಿಡಿ, ಇವರು ಆಚೆ ಇದ್ದಷ್ಟು ಡೇಂಜರಸ್ ಅಂತೇಳಿ. ಸಾಕ್ಷಿ ತಿರುಚುವ ಸಾಧ್ಯತೆಯನ್ನು ಹೈಕೋರ್ಟ್ ಎಲ್ಲಿಯೂ ಕನ್ಸಿಡರೇ ಮಾಡಲಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಇದನ್ನು ಕನ್ಸಿಡರ್ ಮಾಡಬೇಕು. ಆರೋಪ ಪಟ್ಟಿಯಲ್ಲಿ 262 ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಲಾಗಿದೆ. ವಿಚಾರಣೆ ವಿಳಂಬ ಆಗಿದ್ದಕ್ಕೆ ಜಾಮೀನು ಅಂತ ಹೈಕೋರ್ಟ್ ಹೇಳ್ತಾ ಇದೆ. ಹೈಕೋರ್ಟ್ನ ಅಭಿಪ್ರಾಯವು ತುಂಬ ಅವಸರದಿಂದ ಕೂಡಿದೆ. ರೇಣುಕಾಸ್ವಾಮಿಯನ್ನು ಬಲವಂತವಾಗಿ ಕರ್ಕೊಂಡು ಬಂದಿದ್ದಾರೆ. IPC ಸೆಕ್ಷನ್ 364 ಅಡಿಯಲ್ಲಿ ಅಪರಾಧ ಲಭ್ಯ ಸಾಕ್ಷಿಯನ್ನು ಹೈಕೋರ್ಟ್ ಕನ್ಸಿಡರ್ ಕೂಡ ಮಾಡಿಲ್ಲ ಅಂಥೇಳಿ ಈ ರೀತಿ 7 ಕಾರಣಗಳನ್ನು ಕೊಟ್ಟು, ಎಲ್ಲ ಕಾರಣಗಳಿಂದಾಗಿ ದರ್ಶನ್ ಆದಿಯಾಗಿ ಇರ್ತಕ್ಕಂಥ ಅನೇಕ ಆರೋಪಿಗಳಿಗೆ ಮೊದಲು ಬೇಲ್ ರದ್ದು ಮಾಡಿ ಅಂಥೇಳಿ ಸುಪ್ರೀಂ ಕೋರ್ಟ್ನ ಮುಂದೆ ಒಂದು ಕಡೆ ರಾಜ್ಯ ಸರ್ಕಾರ ಕೇಳ್ತಾ ಇದೆ.